ಬಹಳ ದಿವಸದ ಬೇಡಿಕೆ ಇವತ್ತು ಅದು ಕಂಪ್ಲೀಟ್ ಆಗ್ತಕ್ಕಂಥದಕ್ಕೆ ಬಂದಿದೆ. ಎಲ್ಲ ಬಡಾವಣೆಗಳಿಗೂ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಈಗ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಕ್ಲಾಸಿಕ್ ಕೌಂಟರ್ನಲ್ಲಿ ಸುಮಾರು 1.4 ಕಿಲೋಮೀಟರ್ ಡಾಂಬರೀಕರಣ ಇದೆ, 1 ಕಿಲೋಮೀಟರ್ ಡ್ರೈನೇಜ್ ಮಾಡ್ತಕ್ಕಂಥದ್ದಕ್ಕಿದೆ. ಅವೆರಡನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಅದು ಕಮಿಟ್ಮೆಂಟ್ ನಮಗೆ. ಇವರು ಕರುಣೆ ಅಂತ ಹೇಳಿದ್ರು, ಕರುಣೆ ಅಲ್ಲ, ನಮ್ಮ ಕಮಿಟ್ಮೆಂಟ್. ಸರ್ಕಾರದ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ತರ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಇದಕ್ಕೆ ನಮ್ಮ ಚೇತನ್ ಗೌಡ ಯುವಕನಿದ್ದಾನೆ, ಸ್ವಲ್ಪ ಎಲ್ಲೆಲ್ಲಿ ಕೆಲಸ ಆಗ್ಬೇಕು ಅದೆಲ್ಲ ಅವ್ರಿಗೆ ಹೇಳಿದ್ರೆ ಸಾಕು, ಅವರೆಲ್ಲ ಕೂಡ ಅಟೆಂಡ್ ಮಾಡ್ತಕ್ಕಂಥದ್ದು, ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಕೆಜಿ ಹೆಂಗ್ ತಗೊಳ್ತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡಿ. ಬೈ ಚಾನ್ಸ್ ಅವ್ರು ವರ್ಕೌಟ್ ಆಗಲ್ಲ ಅಂತಂದ್ರೆ 10-15% ಮಾತ್ರ ಜಾಸ್ತಿ ಮಾಡಿ. ಕಸದವರು ನೀವು ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಶ್ರೀಮಂತರು ಅಂತ ತಿಳ್ಕೊಬೇಡಿ, ಅವ್ರಿಗೂ ಬಹಳ ಕಷ್ಟ ಇರ್ತದೆ ಅಂತಕ್ಕಂಥದ್ದನ್ನ ಕೂಡ ಹೇಳಿದ್ದೇನೆ. ನಮ್ಮ ಶಾಸಕರು ಗಮನಕ್ಕೆ ಈ ಒಂದು ಡಾಂಬರೀಕರಣ, ಡ್ರೈನ್ ಹಾಗೂ ಹಲವಾರು ರೀತಿ ಸಮಸ್ಯೆ ಇದೆ. ನಾವು ತಂದಿದ್ದ ತಕ್ಷಣ ಮತ ಹಾಕಿದರೆ ಅವರ ಸಮಸ್ಯೆಗಳನ್ನ ಕೂಡಲೇ ಆಲಿಸ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ನೆಪ ನನಗೆ ಹೇಳಬೇಡಿ ಅಂತ ಹೇಳಿ ಈ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಒಂದೇ ವಾರದಲ್ಲಿ ಈ ಒಂದು ಕಾಮಗಾರಿಗಳು ಕೂಡ ಪ್ರಾರಂಭ ಆಗ್ತಾ ಇದೆ, ಆಗಿದೆ ಇವತ್ತಿಂದ. ಬಹಳ ದಿವಸದ ಬೇಡಿಕೆ ಇವತ್ತು ಅದು ಕಂಪ್ಲೀಟ್ ಆಗ್ತಕ್ಕಂಥದಕ್ಕೆ ಬಂದಿದೆ. ಮತ್ತೆ ಎಲ್ಲ ಬಡಾವಣೆಗಳಿಗೂ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಈಗ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಕ್ಲಾಸಿಕ್ ಕೌಂಟರ್ನಲ್ಲಿ ಸುಮಾರು 1.4 ಕಿಲೋಮೀಟರ್ ಡಾಂಬರೀಕರಣ ಇದೆ, 1 ಕಿಲೋಮೀಟರ್ ಡ್ರೈನೇಜ್ ಮಾಡ್ತಕ್ಕಂಥದ್ದಕ್ಕಿದೆ. ಅವೆರಡನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಅದು ಕಮಿಟ್ಮೆಂಟ್ ನಮಗೆ. ಇವರು ಕರುಣೆ ಅಂತ ಹೇಳಿದ್ರು, ಕರುಣೆ ಅಲ್ಲ, ನಮ್ಮ ಕಮಿಟ್ಮೆಂಟ್. ಹಿಂದೆ ಕೆಜಿ ಹೆಂಗ್ ತಗೊಳ್ತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡಿ. ಬೈ ಚಾನ್ಸ್ ಅವ್ರು ವರ್ಕೌಟ್ ಆಗಲ್ಲ ಅಂತಂದ್ರೆ 10-15% ಮಾತ್ರ ಜಾಸ್ತಿ ಮಾಡಿ. ಕಸದವರು ನೀವು ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಶ್ರೀಮಂತರು ಅಂತ ತಿಳ್ಕೊಬೇಡಿ, ಅವ್ರಿಗೂ ಬಹಳ ಕಷ್ಟ ಇರ್ತದೆ ಅಂತಕ್ಕಂಥದ್ದನ್ನ ಕೂಡ ಹೇಳಿದ್ದೇನೆ. ಆ ಸರ್ಕಾರದ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ತರ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಇದಕ್ಕೆ ನಮ್ಮ ಚೇತನ್ ಗೌಡ ಯುವಕನಿದ್ದಾನೆ, ಸ್ವಲ್ಪ ಎಲ್ಲೆಲ್ಲಿ ಕೆಲಸ ಆಗಬೇಕು ಅದೆಲ್ಲ ಅವ್ರಿಗೆ ಹೇಳಿದ್ರೆ ಸಾಕು, ಅವರೆಲ್ಲ ಕೂಡ ಅಟೆಂಡ್ ಮಾಡ್ತಕ್ಕಂಥದ್ದು, ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಗಮನಕ್ಕೆ ಈ ಒಂದು ಡಾಂಬರೀಕರಣ, ಡ್ರೈನ್ ಹಾಗೂ ಹಲವಾರು ರೀತಿ ಸಮಸ್ಯೆ ಇದೆ. ನಾವು ತಂದಿದ್ದ ತಕ್ಷಣ ಮತ ಹಾಕಿದರೆ ಅವರ ಸಮಸ್ಯೆಗಳನ್ನ ಕೂಡಲೇ ಆಲಿಸ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ನೆಪ ನನಗೆ ಹೇಳಬೇಡಿ ಅಂತೇಳಿ ಈ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಒಂದೇ ವಾರದಲ್ಲಿ ಈ ಒಂದು ಕಾಮಗಾರಿಗಳು ಕೂಡ ಪ್ರಾರಂಭ ಆಗ್ತಾ ಇದೆ, ಆಗಿದೆ ಇವತ್ತಿಂದ.